ವಾದಂತಹ ವ್ಯಕ್ತಿ ಆಗಮನ, ಮನಸ್ಸು, ಉಲ್ಲಾಸ. ಕರ್ಕಾಟಕ ರಾಶಿ, ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ 2026. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂಜನದ ಶಾಸ್ತ್ರದ ಮೂಲಕ ಸಂಪೂರ್ಣವಾದಂತಹ ಒಂದು ಫಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಶ್ರೀ ಸಾಯಿಬಾಬಾನನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಸಾಯಿಬಾಬಾ ಎಂದು ಕಮೆಂಟ್ ಮಾಡಿ. ನೋಡಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಹಳೆಯ ನೆನಪುಗಳನ್ನು ಆಗಾಗ ನೆನೆಸ್ಕೊಂಡು ಅಳುವಂತಹ ಸ್ವಭಾವ ನಿಮ್ಮದಾಗಿರುತ್ತೆ. ₹1 ಅದು ಹಣ ಕಳ್ಕೊಂಡಿದ್ದೇ ಆಗಿರ್ಬೋದು, ಅಥವಾ ನೀವು ಇಚ್ಛೆ ಪಟ್ಟವ್ರನ್ನೇ ಕಳ್ಕೊಂಡಿರೋರೇ ಆಗಿರ್ಬೋದು. ಅಂಥ ಒಂದು ಹಳೆಯ ನೆನಪುಗಳನ್ನು ನೀವು ಅವಾಗ ನೆನೆಸ್ಕೊಂಡು ನಿಮ್ಮ ದೇಹ ಮತ್ತು ನಿಮ್ಮ ಒಂದು ಬಲವನ್ನು ನೀವು ಕಡಿಮೆ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲಸದಲ್ಲಿ ಬಹಳಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಿರ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬಹಳಷ್ಟು ಓಡಾಡುವಂತಹ ಸ್ವಭಾವ ಈ ತಿಂಗಳಿನಲ್ಲಿ ನಿಮ್ಮದಾಗಿರುತ್ತದೆ. ಮತ್ತು ಅತಿಯಾದಂತಹ ಆಲೋಚನೆಯು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಏನಾಗ್ಬಿಟ್ಟಿದೆ ಅಂದರೆ, ನಿಮ್ಮ ಜೀವನ ಈ ಒಂದು ತಿಂಗಳಿನಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ನೀವು ಹೊಂದಿಕೊಳ್ಳುವಂತಹ ಒಂದು ಪ್ರಸಂಗಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಹಾಗೆ ನೀವು ಅಷ್ಟೇ ಯಾವುದೇ ಕೆಲಸ ಕೊಟ್ಟರೂ ಕೂಡ ಪ್ರಾಮಾಣಿಕತೆ ಮತ್ತು ದಯೆಯಿಂದ ಇರುವಂತಹ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ಇನ್ನು ವಿಶೇಷವಾಗಿ ಹೇಳಿದಾಗ ಅಂದರೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ಅಂದರೆ ಹಿರಿಯ ಅಧಿಕಾರಿಗಳು ನಿಮಗೆ ಬಹಳಷ್ಟು ಬೆಂಬಲವನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಧನಾತ್ಮಕವಾದಂಥ ಬದಲಾವಣೆಯನ್ನು ಕಂಡುಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇನ್ನು ನೀವು ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರಿಗಾಗಿದ್ದರೆ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ಮತ್ತು ಕೆಲಸದಲ್ಲಿ ಸ್ವಲ್ಪ ಏಳಿಗೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನೇನು ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಬೇಕು ಅನ್ನೋಷ್ಟರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ನೀವು ಹಿಂದೆ ಅವರಿಗೆ ಸಹಾಯವನ್ನು ಮಾಡಿರ್ತೀರಾ, ಓಕೆನಾ? ಅಂತಹ ವ್ಯಕ್ತಿ ಬಂದು ನಿಮಗೆ ಸಹಾಯವನ್ನು ಮಾಡಿ ಇದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೋಡಿ, ಆರ್ಥಿಕ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಮಿಶ್ರ ಫಲದಿಂದ ಕೂಡಿಕೊಂಡಿರೋದ್ರಿಂದ ಸ್ವಲ್ಪ ಏರಿಳಿತಗಳಾಗ್ತಾ ಇರುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಆದಷ್ಟು ಹಿರಿಯರ ಸಲಹೆಯನ್ನು ಪಡೆದುಕೊಂಡು ಹಣವನ್ನು ಖರ್ಚು ಮಾಡುವುದು ಉತ್ತಮ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅನವಶ್ಯಕವಾದಂಥ EMIಗಳನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಕ್ಕೊಂಡ್ರೆ ನಿಮ್ಮ ಹಣಕಾಸಿಗೆ ನೀವೇ ಒಂದು ದೊಡ್ಡ ಸಮಸ್ಯೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಈ ಒಂದು ತಿಂಗಳಿನಲ್ಲಿ ಇನ್ನೊಬ್ಬರ ಹತ್ರ ಸಾಲವನ್ನು ಕೇಳಲಿಕ್ಕೂ ಹೋಗಬೇಡಿ ಮತ್ತು ಸಾಲವನ್ನು ಕೊಡಲಿಕ್ಕೂ ಹೋಗಬೇಡಿ. ಕೊಟ್ಟರೆ ನಿಮಗೆ ಹಣಕಾಸಿನ ಸಮಸ್ಯೆ ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ, ವ್ಯಾಪಾರ ವಹಿವಾಟು ಉದ್ಯಮವನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ಯಾವ ರೀತಿಯಲ್ಲಿ ಲಾಭದಾಯಕವಾಗಿದೆಯಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ನೀವು ಒಂದು ಫುಡ್ ಇಂಡಸ್ಟ್ರಿಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಮದುವೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಲಂಕಾರಿ ವಸ್ತುಗಳನ್ನು ಮಾಡುವಂಥ ವ್ಯಾಪಾರ ವಹಿವಾಟುಗಳನ್ನು ಮಾಡುವವರಿಗಾಗಿರ್ಬೋದು ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ರೇಷ್ಮೆ ಒಂದು ವ್ಯಾಪಾರ ವಹಿವಾಟುಗಳನ್ನು ಮಾಡೋರಿಗೆ ಅಥವಾ ರೇಷ್ಮೆಗೆ ಸಂಬಂಧಪಟ್ಟಂತಹ ಬಟ್ಟೆಯ ಜವಳಿ ಉದ್ಯಮವನ್ನು ನಡೆಸ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಲಾಭದಾಯಕವಾಗಲಿದೆ ಅಂತ ಹೇಳಿ ಫಲಾನುಫಲಗಳು ಈ ಒಂದು ಅಂಜನದ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೂ ಮಿಕ್ಕಂತಹ ವ್ಯಾಪಾರ ಯಾವುದಪ್ಪ ಅಂತ ಹೇಳಿದ್ರೆ, ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರಿಗೆ, ಅಂದರೆ ಶುಗರ್ ಅಂದರೆ ಕಬ್ಬು ಬೆಳೆಗಾರರಾಗಿರ್ಬೋದು ಅಂಥವರಿಗೆ ಸೂಕ್ತವಾದಂತಹ ಬೆಲೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ರೈತ ಬಾಂಧವರಿಗೆ, ರೈತ ಮಿತ್ರರಿಗೆ ಸಾಕಷ್ಟು ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆ ಇದೆ. ನೀವು ಬೆಳೆದಂಥ ಬೆಳೆಗೆ ಸೂಕ್ತವಾದಂಥ ಬೆಂಬಲವಾದಂಥ ಬೆಲೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಚಾರ್ಟೆಡ್ ಅಕೌಂಟ್ ನಡೆಸೋರಿಗೆ ಅಥವಾ ಲೆಕ್ಕ ಪರಿಶೋಧಕರಾಗಿರುವಂಥ ವ್ಯಾಪಾರ ವಹಿವಾಟುಗಳನ್ನು ಮಾಡೋರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಚಿನ್ನ ಬೆಳ್ಳಿಯ ವರ್ತಕರಿಗೆ ಲಾಭವಿದೆ.
ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಕುಟುಂಬ ನೋಡಿ, ಕುಟುಂಬಕ್ಕಾಗಿ ಬಹಳಷ್ಟು ಸ್ಟ್ರಗಲನ್ನು ಮಾಡ್ತಾ ಇರ್ತೀರಾ. ನಿಮ್ಮದೇನಾದರೂ ಒಂದು ಆಸ್ತಿ ಏನಾದರೂ ಇದ್ದರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಶ್ರಮವನ್ನು ಹಾಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಮತ್ತು ಮಕ್ಕಳಿಗೋಸ್ಕರ ಏನಾದರೂ ಒಂದು ಸಂಪಾದನೆ ಮಾಡಬೇಕು, ಸ್ವಲ್ಪ ಸಾಲ ಬೇರೆ ಆಗಿಬಿಟ್ಟಿದೆ ಅಂತ ಹೇಳಿ ಹೆದರ್ಕೊಂಡು ಒಂದು ಕಡೆ ಭಯನೂ ಇರುತ್ತೆ, ಇನ್ನೊಂದು ಕಡೆ ಏನಾದರೂ ಒಂದು ಮಾಡಿ ನಾನು ಇದರಿಂದ ಜಯವನ್ನು ಗಳಿಸಲೇಬೇಕು ಅನ್ನುವಂಥ ಒಂದು ಛಲನೂ ಕೂಡ ಇರುತ್ತೆ. ಆ ರೀತಿಯಾದಂಥ ಒಂದು ಛಲದಲ್ಲಿ ಬದುಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಮತ್ತು ಕುಟುಂಬಕ್ಕೋಸ್ಕರ ಭಾಳಷ್ಟು ಹೋರಾಟ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಈ ಒಂದು ತಿಂಗಳಿನಲ್ಲಿ. ಯಾಕೆಂದರೆ ನಿಮ್ಮ ಮಕ್ಕಳಿಗೋಸ್ಕರ ಮತ್ತು ನಿಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರನೂ ಕೂಡ ಅಷ್ಟೇ ಬಹಳಷ್ಟು ಹೋರಾಟಗಳನ್ನು ಮಾಡ್ತೀರಾ. ಮತ್ತು ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಥವಾ ನಿಮ್ಮ ಮಕ್ಕಳೇನಾದರೂ ಸ್ವಲ್ಪ ವಿದೇಶಕ್ಕೆ ವ್ಯಾಸಂಗವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಅಂಥವರಿಗೆ ನೀವು ಬಹಳಷ್ಟು ಹೋರಾಟವನ್ನು ಮಾಡಿ ಅವರಿಗೆ ಒಂದು ಒಳ್ಳೆಯ ನೆಲೆ ಹಾಗೂ ಸ್ಥಾನವನ್ನು ಕೊಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ. ಮತ್ತು ಈ ಒಂದು ಹೋರಾಟದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮಗೆ ದೇವರ ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಆ ಸಹಾಯ ಮಾಡಿದಾಗ ನಿಮ್ಮ ಜೀವನ ಎಲ್ಲ ಕಂಪ್ಲೀಟಾಗಿ ಟರ್ನ್ ಆಗುತ್ತೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ನೋಡಿ, ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭದಾಯಕವಾದಂಥ ಫಲಗಳಿದೆ. ಮತ್ತು ಆದಷ್ಟು ಹಳೆಯ ಸಂಬಂಧವೂ ಕೂಡ ತಿರ್ಗಾ ಮತ್ತೆ ಒಂದುಗೂಡುವಂತಹ ಸಾಧ್ಯತೆ ಇದೆ. ಇವಾಗ ನಿಮಗೂ ಕೂಡ ಮದುವೆ ವಯಸ್ಸಿಗೆ ಬಂದುಬಿಟ್ಟಿರುತ್ತೆ, 2 ವರ್ಷದಿಂದನೋ 3 ವರ್ಷದಿಂದನೋ ಅವರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅವ್ರನ್ನೂ ಕೂಡ ಮರ್ತು ಬಿಟ್ಟಿರ್ತೀರ. ಆದರೆ ಈಗ ಯಾವುದೋ ಒಂದು ಅಚಾನಕ್ಕಾಗಿ ಒಂದು ಸಮಾರಂಭಕ್ಕೇನೋ ಹೋಗಿರ್ತೀರ, ಅಚಾನಕ್ಕಾಗಿ ತಿರ್ಗಾ ಸಿಕ್ಕಿ ತಿರ್ಗಾ ಲವ್ ಕಮ್ ರಿಲೇಷನ್ಶಿಪ್ ಆಗಿ ತಿರ್ಗಾ ನೀವು ಇಚ್ಛೆ ಪಟ್ಟವ್ರನ್ನೇ ವಿವಾಹ ಆಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಹಳೆಯ ಪ್ರೀತಿ ಪ್ರೇಮಗಳು ಮತ್ತೆ ಒಂದಾಗುವಂಥ ಲಕ್ಷಣಗಳು ಕೂಡಿಕೊಂಡು ಬರ್ತಾ ಇರತಕ್ಕಂಥದ್ದು. ಆ ರೀತಿಯಾದಂಥ ಉತ್ತಮದಾಯಕವಾದಂಥ ಫಲ ಇದೆ. ಮತ್ತು ಈಗಿರುವಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದಷ್ಟು ಹೆಚ್ಚು ಮಾತಾಡಲಿಕ್ಕೆ ಅಂದರೆ ಹೆಚ್ಚು ಮಾತಿನ ವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅದು ನಿಮಗೆ ಭಾಳಷ್ಟು ಕಂಟಕವಾಗಬಹುದು. ಮತ್ತು ಅತಿಯಾದಂತಹ ಹೆಚ್ಚು ಪ್ರೀತಿಯನ್ನು ಕೂಡ ತೋರಲಿಕ್ಕೆ ಹೋಗಬೇಡಿ. ಅದು ಇನ್ನೊಂದು ಕಡೆಯಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರು ನಿಮಗೆ ನೆಗ್ಲಿಜೆನ್ಸಿ ಮಾಡುವಂಥ ಸಾಧ್ಯತೆಯು ಕೂಡ ಇರುತ್ತೆ. ಅತಿ ಹೆಚ್ಚು ಪ್ರೀತಿನೂ ಇರಬಾರ್ದು, ಅತಿ ಕಡಿಮೆನೂ ಪ್ರೀತಿ ಇರಬಾರ್ದು. ಒಂದು ಆ್ಯಾವ್ರೇಜಲ್ಲಿ ನಿಮ್ಮ ಪ್ರೀತಿ ಬಾಂಧವ್ಯವನ್ನು ನಡೆಸ್ಕೊಂಡು ಹೋದಷ್ಟು ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಆರೋಗ್ಯದ ವಿಚಾರದ ಬಗ್ಗೆ ನೋಡಿದಾಗ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಉತ್ತಮದಾಯಕವಾದಂಥ ಫಲವಿದೆ. ಆದಷ್ಟು ಸ್ವಲ್ಪ ಜಂಕ್ ಫುಡ್ಗಳನ್ನು ಅಥವಾ ಎಣ್ಣೆ ಅಂಶಗಳನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಥವಾ ನಿಮ್ಮ ಕಾಲಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ವ್ಯಾಧಿಗಳು ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಥವಾ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಆದಷ್ಟು ನೀವು ಜಾಗೃತರಾಗಿರಿ. ನೀವು ಸೇವಿಸುವಂತಹ ಆಹಾರದ ಕ್ರಮ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹರಿ ಓಂ ಶ್ರೀ ಸಾಯಿಬಾಬಾ ಎಂದು ಕಮೆಂಟ್ ಮಾಡಿ. ನಿಮಗೆ ಶುಭವಾಗುತ್ತೆ.